Praise the Lord. Greetings to you all in the name of our Lord and Savior Jesus Christ. Today's Bible verse, the book of Habakkuk chapter 3 verse 18. I will still be joyful and glad because the Lord God is my Savior. ಹಬಕ್ಕೂಕ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಇಲ್ಲಿ ಪ್ರವಾದಿಯಾದ ಹಬಕ್ಕೂಕನು ನಾನು ಉಲ್ಲಾಸ ಪಡುತ್ತೇನೆ, ನಾನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಆನಂದಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಉತ್ತರವಾಗಿ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಂಜೂರವು ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎನ್ನುವುದಾಗಿ ಇಲ್ಲಿ ಪ್ರವಾದಿಯು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ಗಿಡ ಮರಗಳು ಚಿಗುರುತ್ತಾ ಇಲ್ಲ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕುತ್ತಾ ಇಲ್ಲ, ಎಣ್ಣೆ ಮರಗಳ ಉತ್ಪತ್ತಿಯೇ ಆಗುತ್ತಾ ಇಲ್ಲ, ಶೂನ್ಯವಾಗಿದೆ. ಹೊಲ ಗದ್ದೆಗಳು ಯಾವ ಬೆಳೆಯನ್ನು ಕೊಡದೆ ಆಹಾರವನ್ನು ಕೊಡದೆ ಇವೆ, ಹಟ್ಟಿಯೊಳಗೆ ಹಿಂಡು ಇಲ್ಲ, ಕೊಟ್ಟಿಗೆಯೊಳಗೆ ಮಂದೆ ಇಲ್ಲ. ಈ ರೀತಿ ನನ್ನ ಹತ್ತಿರ ಏನೂ ಇಲ್ಲ ಅಂದರೂ ಕೂಡ, ಅಂದರೆ ಬಿಸ್ನೆಸ್ ಪೂರ್ತಿಯಾಗಿ ಶೂನ್ಯವಾಗಿದೆ ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ನಾನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು, ನನ್ನ ದೇವರಾದ ಯೆಹೋವನಲ್ಲಿ ಉಲ್ಲಾಸಿಸುವೆನು ಎನ್ನೋ ವಾಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಇದೇ ರೀತಿಯಲ್ಲಿ ಮಾಡಬೇಕು. ನಮ್ಮ ಹತ್ತಿರ ಏನೂ ಇಲ್ಲದಂಥ ಪರಿಸ್ಥಿತಿ ಇರುವುದಾದರೂ, ಕಷ್ಟ ಸಂಕಟ ನೋವು ಬೇದೆ ಬಾಧೆಗಳಲ್ಲಿ ನಾವು ಇರುವುದಾದರೂ ಕೂಡ ನಮ್ಮ ರಕ್ಷಕನಾದ ಯೆಹೋವನಲ್ಲಿ ನಾವು ಉಲ್ಲಾಸಿಸುವಂಥವರಾಗಿರಬೇಕು. ಇಲ್ಲಿ ನಿಬಂಧನೆ ರಹಿತ ಉಲ್ಲಾಸವನ್ನು ಕುರಿತು ಬರೆಯಲ್ಪಟ್ಟಿದೆ. ಬಾಧೆಗಳಲ್ಲಿಯೂ ಸಂತೋಷ ಪಡುವುದು, ಹಿಂಸೆಗಳಲ್ಲಿಯೂ ಸಂತೋಷ ಪಡುವುದು, ಕಣ್ಣೀರಿನಲ್ಲಿಯೂ ಸಂತೋಷ ಪಡುವುದು, ನಷ್ಟ ಉಂಟಾದರೂ ಕೂಡ ಸಂತೋಷ ಪಡುವುದು. ಇಂಥ ಒಂದು ಗುಣ ದೇವರ ಪ್ರತಿಯೊಬ್ಬ ಮಗುವಿನಲ್ಲಿ ಇರಬೇಕಾದಂಥ ಗುಣಲಕ್ಷಣವಾಗಿದೆ ಪ್ರಿಯರೇ. ಪೌಲನು ಈ ರೀತಿ ಬರೆಯುತ್ತಾನೆ ರೋಮ 14:8, ನಾವು ಬದುಕಿದರೂ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ, ಬದುಕಿದರೂ ಸತ್ತರೂ ನಾವು ಕರ್ತನವರೇ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಇಂಥ ಒಂದು ಗುಣಲಕ್ಷಣ ಇವತ್ತು ನಿನ್ನಲ್ಲಿ ಇದೆಯಾ? ನೀನು ಸಂತೋಷವಾಗಿ ಕಾಲ ಕಳೆಯುತ್ತಾ ಇದೆಯಾ? ದುಃಖದಿಂದ ನೀನು ಕಾಲ ಕಳೆಯುತ್ತಾ ಇದೆಯಾ? ಹಾಗೆ ಮಾಡುವುದು ಬೇಡ. ನೀನು ಯಾವಾಗಲೂ ಸಂತೋಷ ಪಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ನೀನು ಸಂತೋಷವಾಗಿರುವುದಾದರೆ ಅನೇಕರನ್ನ ದೇವರ ಕಡೆಗೆ ಸೆಳೆಯುವುದಕ್ಕೆ ಅದು ಕಾರಣವಾಗುವುದು. ನಿನ್ನ ಸಂತೋಷದ ರಹಸ್ಯವೇನು ಎಂಬುದಾಗಿ ಅನ್ಯ ಜನಾಂಗದವರು ನಿನ್ನ ಹತ್ತಿರ ಬಂದು ಕೇಳಿ ನಿನ್ನ ಸಂತೋಷಕ್ಕೆ ಮೂಲ ಕಾರಣನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಅವರು ಅಂಗೀಕರಿಸಲಿಕ್ಕೆ ದಾರಿ ಮಾಡಿಕೊಟ್ಟ ಹಾಗಾಗುತ್ತದೆ. ಆದ್ದರಿಂದಲೇ ನೀನು ಇಂದಿನಿಂದ ಸಂತೋಷವಾಗಿರುವುದನ್ನು ಕಲಿತುಕೋ. ಭಕ್ತನಾದ ಕೀರ್ತನೆಗಾರನು ಕೀರ್ತನೆ 4:7 ಈ ರೀತಿ ಬರೆಯುತ್ತಾನೆ, ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ ಎಂಬುದಾಗಿ. ಹೌದು, ಬೆಳೆಯನ್ನು ಬೆಳೆಸಿಕೊಂಡು ಸುಗ್ಗಿ ಕಾಲದಲ್ಲಿ ಅವರು ರಾಶಿ ಮಾಡಿಕೊಂಡು ರೈತರು ತನ್ನ ಮನೆಗೆ ತಂದಾಗ ಎಷ್ಟು ಸಂತೋಷ ಪಡ್ತಾರೋ ಅಂಥ ಒಂದು ಸಂತೋಷ ನನ್ನ ಹೃದಯದಲ್ಲಿ ನೀನು ಇಟ್ಟಿದೆಯಲ್ಲ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಅಂಥ ಒಂದು ಸಂತೋಷ ನನ್ನದು ನಿನ್ನದು ಕೂಡ ಆಗಿರಬೇಕು. ಆ ಸಂತೋಷದ ಮೂಲಕವಾಗಿ ಅನೇಕರನ್ನು ಕರ್ತನ ಕಡೆಗೆ ತಿರುಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಎಲ್ಲ ಖಿನ್ನತೆಯಿಂದ ದೇವರು ಇವತ್ತೇ ಈಗಲೇ ನಿಮಗೆ ಬಿಡುಗಡೆ ಮಾಡಿ ನಡೆಸಲಿ. ಕರ್ತನಲ್ಲಿ ಸಂತೋಷಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕಗಳ ಒಡೆಯನೇ, ಸ್ತೋತ್ರ ರಕ್ಷಕ, ನೀನು ನಮ್ಮನ್ನು ಪ್ರೀತಿಸಿದ್ದೀರಿ, ನಾವು ಸಂತೋಷವಾಗಿರುವಂತೆ ಸಹಾಯ ಮಾಡಿ ನಡೆಸುತ್ತಾ ಇದ್ದೀರಿ. ಸ್ತೋತ್ರಪ್ಪ. ಪ್ರವಾದಿಯಾದ ಹಬಕ್ಕೂಕನ ಮೂಲಕವಾಗಿ ನಾನು ಕರ್ತನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಸಂತೋಷದಿಂದ ಆನಂದದಿಂದ ಯಾವಾಗಲೂ ಕಾಲ ಕಳೆಯಲಿಕ್ಕೆ ಕೃಪೆ ಮಾಡು ತಂದೆಯೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರೆಲ್ಲರ ಜೀವಿತದಲ್ಲಿ ಸಂತೋಷ ಇರಲಿಕ್ಕಾಗುವಂತೆ, ಅವರ ಕುಟುಂಬದಲ್ಲಿ ಯಾವಾಗಲೂ ಪ್ರತಿಯೊಬ್ಬ ಸದಸ್ಯರು ಸಂತೋಷವಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲ ಯವನಸ್ಥ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಎಲ್ಲರನ್ನು ಆಶೀರ್ವಾದ ಮಾಡು, ಅವರಿಗೆ ಉತ್ತಮವಾದ ಉದ್ಯೋಗದಿಂದ ಆಶೀರ್ವಾದ ಮಾಡು ಕರ್ತನೆ. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಚಿಂತೆ ಮಾಡ್ತಾ ಇದ್ದಾರೆ ಕರ್ತನೆ. ಆ ಮಕ್ಕಳಿಗಾಗಿ ಉತ್ತಮ ಜೀವನ ಸಂಗಾತಿಯನ್ನು ಒದಗಿಸಿಕೊಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಕುಟುಂಬಗಳನ್ನು ಕಟ್ಟಿದ ಆತನು ನೀನಾಗಿದ್ದೀಯ ದೇವ, ಅದಕ್ಕಾಗಿ
ನಿನಗಾಗಿ ಸ್ತೋತ್ರಪ್ಪ. ಮಾನವನು ಒಂಟಿಗನಾಗಿರುವುದು ನಿನ್ನ ದೃಷ್ಟಿಯಲ್ಲಿ ಸರಿ ಕಾಣಲಿಲ್ಲ ದೇವ. ಅದಕ್ಕಾಗಿ ನಿನಗೆ ಸರಿ ಬೀಳುವ ಸಹಚಾರಣೆಯನ್ನು ಉಂಟು ಮಾಡ್ತೇನೆ ಎಂಬುದಾಗಿ ಹವ್ವಳನ್ನು ಉಂಟು ಮಾಡಿದೆಯಲ್ಲ ದೇವರೇ, ನಿನಗೆ ಸ್ತೋತ್ರ ಉಂಟಾಗ್ಲಿಯಪ್ಪ. ಕೀರ್ತನೆ 68:6 ಪ್ರಕಾರ ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗುವಂತೆ ಮಾಡ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನಿನಗೆ ಸ್ತೋತ್ರ ಉಂಟಾಗ್ಲಿಯಪ್ಪ. ಎಲ್ಲ ಯವನಸ್ಥ ಮಕ್ಕಳನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವದಿಸಿ ಅವರಿಗೆ ಸರಿ ಬೀಳುವ ಜೀವನ ಸಂಗಾತಿಯನ್ನು ಒದಗಿಸಿಕೊಡಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.